ನಮಸ್ಕಾರ ರೀ ಎಲ್ರಿಗೂ. ಭಾರತ ಮತ್ತ ನ್ಯೂಜಿಲೆಂಡ್ ತಂಡಗಳ ನಡುವೆ 5 ಪಂದ್ಯಗಳ T20 ಸರಣಿ ಭಾರತದಾಗ ನಡೆಯುತ್ತದೆ ನೋಡ್ರಿ. ಹಿಂಗಾಗಿ ಭಾರತ ಏನ್ ಮಾಡಿದ್ರಿ, ಮೊದಲನೇ T20 ಪಂದ್ಯ ಗೆದ್ದದ್ರಿ. 5 ಪಂದ್ಯಗಳ T20 ಸರಣಿಯಲ್ಲಿ ಭಾರತ 1-0 ಅಂತರದಿಂದ ಮುನ್ನಡೆ ಪಡೆದುಕೊಂಡದ್ ನೋಡ್ರಿ. ಹಂಗಂದ್ರ ಮೊದಲನೇ T20 ಪಂದ್ಯ ಹೆಂಗಿತ್ತು ಎಂಬುದನ್ನು ನಾವ್ ಇವಾಗ ನೋಡೋಣ ನೋಡ್ರಿ. ಈ ಪಂದ್ಯ ನಾಗ್ಪುರದಾಗ ನಡೀತ್ ನೋಡ್ರಿ. ಈ ಪಂದ್ಯದಲ್ಲಿ ನ್ಯೂಜಿಲೆಂಡ್ ತಂಡದ ನಾಯಕ ಮಿಚೆಲ್ ಸ್ಯಾಂಟ್ನರ್ ಅವರು ಟಾಸ್ ಗೆದ್ದು ಬೌಲಿಂಗ್ ಆಯ್ದುಕೊಂಡ್ರು ನೋಡ್ರಿ. ಹಿಂಗಾಗಿ ಭಾರತ ಮೊದಲು ಬ್ಯಾಟಿಂಗ್ ಮಾಡಲು ಇಳಿಯಲ್ಪಟ್ಟಿತ್ ನೋಡ್ರಿ. ಹಂಗಂದ್ರ ಭಾರತದ ಪ್ಲೇಯಿಂಗ್ 11 ಯಾವ ರೀತಿ ಇತ್ತು, ಭಾರತ ತಂಡದಲ್ಲಿ ಯಾರೆಲ್ಲ ಇದ್ರು ಅಂತ ನಾವ್ ಇವಾಗ ನೋಡೋಣ ನೋಡ್ರಿ. ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್, ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ, ರಿಂಕು ಸಿಂಗ್, ಅಕ್ಷರ್ ಪಟೇಲ್, ವರುಣ್ ಚಕ್ರವರ್ತಿ, ಹರ್ಷದೀಪ್ ಸಿಂಗ್, ಜಸ್ಪ್ರೀತ್ ಬುಮ್ರಾ. ಈ 11 ಆಟಗಾರರು ನ್ಯೂಜಿಲೆಂಡ್ ವಿರುದ್ಧದ ಮೊದಲನೇ T20 ಪಂದ್ಯದಲ್ಲಿ ಆಡುವ 11ರ ಬಳಗದಲ್ಲಿ ಸ್ಥಾನವನ್ನು ಪಡೆದಾರ ನೋಡ್ರಿ. ಶ್ರೇಯಸ್ ಅಯ್ಯರ್ ಅವರಿಗೆ ಈ ಪಂದ್ಯದಲ್ಲಿ ಸ್ಥಾನ ಸಿಕ್ಕಿಲ್ಲ ನೋಡ್ರಿ. ಭಾರತ ತಂಡ ಯಾವ ರೀತಿ ಬ್ಯಾಟಿಂಗ್ ಮಾಡ್ತು ಅಂದ್ರೆ ಹೇಳಕ್ಕೆ ಸಾಧ್ಯ ಇಲ್ರಿ, ಅಂತ ಪರಿ ಬ್ಯಾಟಿಂಗ್ ಮಾಡ್ತು ನೋಡ್ರಿ. ಯಾಕಂದ್ರೆ ಭಾರತವು 20 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 238 ರನ್ಗಳ ಬೃಹತ್ ಮೊತ್ತವನ್ನು ಕಲೆ ಹಾಕಿದ್ರಿ. ಈ ಬೃಹತ್ ಮೊತ್ತಕ್ಕೆ ಕಾರಣರಾಗಿದ್ದು ಅಭಿಷೇಕ್ ಶರ್ಮಾ ಅವರ ಸಿಡಿಲಬ್ಬರದ ಬ್ಯಾಟಿಂಗ್ ನೋಡ್ರಿ. ಅಭಿಷೇಕ್ ಶರ್ಮಾ ಅವರು ಕೇವಲ 35 ಎಸೆತಗಳಲ್ಲಿ 5 ಬೌಂಡರಿ ಮತ್ತು 8 ಭರ್ಜರಿ ಸಿಕ್ಸರ್ ಗಳಿಂದ 84 ರನ್ಗಳನ್ನು ಕಲೆ ಹಾಕಿದ್ರು ನೋಡ್ರಿ. ಭಾರತದ ಇನ್ನಿಂಗ್ಸ್ ಆರಂಭ ಉತ್ತಮವಾಗಿರ್ಲಿಲ್ರಿ. ಯಾಕಂತ ಅಂದ್ರ ಭಾರತ ಕೇವಲ 27 ರನ್ಗಳಿಗೆ 2 ವಿಕೆಟ್ ಕಳೆದುಕೊಂಡಿದ್ ನೋಡ್ರಿ. ಸಂಜು ಸ್ಯಾಮ್ಸನ್ ಮತ್ತು ಇಶಾನ್ ಕಿಶನ್ ಅವರು ಬಹುಬೇಗನೆ ವಿಕೆಟ್ ಒಪ್ಪಿಸಿದರಿಂದ ಈ ಹಂತದಲ್ಲಿ ಭಾರತಕ್ಕೆ ಬ್ಯಾಟಿಂಗ್ ನಲ್ಲಿ ಜೊತೆಯಾಗಿದ್ದು ಅಭಿಷೇಕ್ ಶರ್ಮಾ ಮತ್ತು ನಾಯಕ ಸೂರ್ಯಕುಮಾರ್ ಯಾದವ್. ಈ ಇಬ್ಬರು ಬ್ಯಾಟ್ಸ್ಮನ್ ಗಳು 47 ಎಸೆತಗಳಲ್ಲಿ 99 ರನ್ಗಳ ಜೊತೆ ಆಟ ಆಡಿದ್ರು ನೋಡ್ರಿ. ಹಿಂಗಾಗಿ ಭಾರತವು ಏನ್ ಮಾಡ್ತ್ರಿ, 200ರ ಗಡಿ ದಾಟಿತ್ ನೋಡ್ರಿ. ಅಭಿಷೇಕ್ ಶರ್ಮಾ ಅವರ ಸಿಡಿಲಬ್ಬರದ ಬ್ಯಾಟಿಂಗ್ ನಲ್ಲಿ 5 ಬೌಂಡರಿ ಮತ್ತು 8 ಭರ್ಜರಿ ಸಿಕ್ಸರ್ ಗಳು ಇತ್ರಿ. ಹಿಂಗಾಗಿ ಅಭಿಷೇಕ್ ಶರ್ಮಾ ಅವರು ಏನ್ ಮಾಡಿದ್ರಿ, 35 ಎಸೆತಗಳಲ್ಲಿ 84 ರನ್ಗಳನ್ನು ಕಲೆ ಹಾಕಿ ಔಟ್ ಆದ್ರ ನೋಡ್ರಿ. ಇವರಿಗೆ ಉತ್ತಮವಾದ ಬೆಂಬಲವನ್ನು ನೀಡಿದ ಸೂರ್ಯಕುಮಾರ್ ಯಾದವ್ ಅವರು ಸಹ 22 ಎಸೆತಗಳಲ್ಲಿ ಏನ್ ಮಾಡಿದ್ರಿ, 4 ಬೌಂಡರಿ ಮತ್ತು 1 ಸಿಕ್ಸರ್ ನಿಂದ 32 ರನ್ ಗಳಿಸಿ ಇವರು ಔಟ್ ಆದ್ರು ನೋಡ್ರಿ. ನಂತರ ಹಾರ್ದಿಕ್ ಪಾಂಡ್ಯ ಅವರು ಏನ್ ಮಾಡಿದ್ರಿ, ಇವರು ಸಹ ಅಬ್ಬರಿಸಿದ್ರು ನೋಡ್ರಿ. ಭಾರತದ ಇನ್ನಿಂಗ್ಸ್ ನ ಕೊನೆಯಲ್ಲಿ ಉಳಿದಿದ್ದು ರಿಂಕು ಸಿಂಗ್ ಒಬ್ಬ ಬ್ಯಾಟ್ಸ್ಮನ್ ಮಾತ್ರ ರೀ. ರಿಂಕು ಸಿಂಗ್ ಅವರ ಮೇಲೆ ಇಟ್ಟಿದ್ದ ಭರವಸೆಯನ್ನು ರಿಂಕು ಸಿಂಗ್ ಅವರು ಯಶಸ್ವಿಗೊಳಿಸಿದ್ರು ನೋಡ್ರಿ. ಕೇವಲ 20 ಎಸೆತಗಳಲ್ಲಿ ರಿಂಕು ಸಿಂಗ್ ಅವರು 4 ಬೌಂಡರಿ ಮತ್ತು 3 ಭರ್ಜರಿ ಸಿಕ್ಸರ್ ಗಳಿಂದ 44 ರನ್ ಗಳಿಸಿ ಔಟ್ ಆಗದೆ ಹೋದ್ರು ನೋಡ್ರಿ. ಹಿಂಗಾಗಿ ರಿಂಕು ಸಿಂಗ್ ಅವರ ಸಿಡಿಲಬ್ಬರದ ಬ್ಯಾಟಿಂಗ್ ನೆರವಿನಿಂದ ಏನ್ ಮಾಡಿದ್ರಿ, ಭಾರತ ತಂಡ 20 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 238 ರನ್ಗಳ ಬೃಹತ್ ಮೊತ್ತವನ್ನು ಕಲೆ ಹಾಕಿತ್ ನೋಡ್ರಿ. ಹಂಗಂದ್ರ ನ್ಯೂಜಿಲೆಂಡ್ ತಂಡದ ಬೌಲರ್ ಗಳು ಎಷ್ಟು ವಿಕೆಟ್ ಪಡೆದಾರಪ್ಪ ಅಂತಂದ್ರ ಜಾಕಬ್ ಡಪ್ಪಿ ಅವರು 2 ವಿಕೆಟ್ ಪಡೆದ್ರಿ. ಇವರ ಜೊತೆಗೆ ಕೈಲ್ ಜೆಮಿನ್ಸನ್ ಅವರು ಸಹ 2 ವಿಕೆಟ್ ಪಡೆದ್ರು ನೋಡ್ರಿ. ಮತ್ತು ಕ್ರಿಸ್ಟಿಯನ್ ಕ್ಲರ್ಕ್, ಈಶ್ ಶೋಧಿ ಮತ್ತು ಮಿಚೆಲ್ ಸ್ಯಾಂಟ್ನರ್ ಈ 3 ಬೌಲರ್ ಗಳು ತಲಾ 1 ವಿಕೆಟ್ ಪಡೆದ್ರು ನೋಡ್ರಿ. 239 ರನ್ಗಳ ಟಾರ್ಗೆಟ್ ಗುರಿಯನ್ನು ಬೆನ್ನು ಹತ್ತಿದ ನ್ಯೂಜಿಲೆಂಡ್ ತಂಡಕ್ಕೆ ಆರಂಭಿಕ ಆಘಾತ ಆಯ್ತು ನೋಡ್ರಿ. ಎಸ್ ಹೌದ್ರಿ, ಇದಕ್ಕೆ ಕಾರಣ ಭಾರತದ ಮಧ್ಯಮ ಕ್ರಮಾಂಕದ ಬೌಲರ್ ಗಳು. ಎಸ್ ಹೌದ್ರಿ, ಹರ್ಷದೀಪ್ ಸಿಂಗ್ ಅವರು ಕಾನ್ವೆ ಅವರ ವಿಕೆಟ್ ಪಡೆದರೆ, ಹಾರ್ದಿಕ್ ಪಾಂಡ್ಯ ಅವರು ರಾಚಿನ್ ರವೀಂದ್ರ ಅವರ ವಿಕೆಟ್ ಪಡೆದ್ರು ನೋಡ್ರಿ. ಹಿಂಗಾಗಿ ನ್ಯೂಜಿಲೆಂಡ್ ತಂಡ ಏನ್ ಮಾಡ್ತ್ರಿ, ಬಹುಬೇಗನೆ 2 ವಿಕೆಟ್ ಗಳನ್ನು ಕಳೆದುಕೊಂಡಿತ್ತು ನೋಡ್ರಿ. ಈ ಹಂತದಲ್ಲಿ ನ್ಯೂಜಿಲೆಂಡ್ ತಂಡಕ್ಕೆ ಆಸರೆಯಾಗಿದ್ದು ಗ್ಲೇನ್ ಫಿಲಿಪ್ಸ್ ಮತ್ತು ಟಿಮ್ ರಾಬಿನ್ಸನ್. ಈ ಇಬ್ಬರು ಬ್ಯಾಟ್ಸ್ಮನ್ ಗಳು ಅರ್ಧ ಶತಕದ ಜತೆ ಆಟವನ್ನು ಆಡಿದ್ರು ನೋಡ್ರಿ. ಹಿಂಗಾಗಿ ನ್ಯೂಜಿಲೆಂಡ್ ತಂಡ ಏನ್ ಮಾಡ್ತಾರೆ, ಗೆಲ್ಲುವ ಆಸೆಯನ್ನು ಇಟ್ಟುಕೊಂಡಿದ್ ನೋಡ್ರಿ. ನ್ಯೂಜಿಲೆಂಡ್ ತಂಡದ ಇನ್ನಿಂಗ್ಸ್ ನಲ್ಲಿ ಸಿಡಿಲಬ್ಬರದ ಬ್ಯಾಟಿಂಗ್ ಮಾಡಿದ್ದು ಗ್ಲೇನ್ ಫಿಲಿಪ್ಸ್ ನೋಡ್ರಿ. ಎಸ್ ಹೌದ್ರಿ, ಗ್ಲೇನ್ ಫಿಲಿಪ್ಸ್ ಅವರ ಇನ್ನಿಂಗ್ಸ್ ನಲ್ಲಿ 40 ಎಸೆತಗಳಲ್ಲಿ 4 ಬೌಂಡರಿ ಮತ್ತು 6 ಸಿಕ್ಸರ್ ಗಳಿಂದ ಏನ್ ಮಾಡಿದ್ರು, 78 ರನ್ ಗಳನ್ನು ಕಲೆ ಹಾಕಿದ್ರು ನೋಡ್ರಿ. ಗ್ಲೇನ್ ಫಿಲಿಪ್ಸ್ ಅವರು ಎಲ್ಲಿವರೆಗೂ ಕ್ರೀಸ್ ನಲ್ಲಿ ಇದ್ದರು ಅಲ್ಲಿವರೆಗೂ ನ್ಯೂಜಿಲೆಂಡ್ ತಂಡಕ್ಕೆ ಗೆಲುವಿನ ಆಸೆಯನ್ನು ಇಟ್ಟುಕೊಂಡ್ರು ನೋಡ್ರಿ. ಗ್ಲೇನ್ ಫಿಲಿಪ್ಸ್ ಅವರು ಸಿಕ್ಸರ್ ಬಾರಿಸುವ ರಭಸದಲ್ಲಿ ಶಿವಮ್ ದುಬೆ ಅವರಿಗೆ ಕ್ಯಾಚ್ ನೀಡಿ ಔಟ್ ಆದ ನೋಡ್ರಿ. ಹಿಂಗಾಗಿ ನ್ಯೂಜಿಲೆಂಡ್ ತಂಡ ಸೋಲಪ್ಪಿಕೊಂಡಿತ್ ನೋಡ್ರಿ. ಎಸ್ ಹೌದ್ರಿ,
ನ್ಯೂಜಿಲೆಂಡ್ ತಂಡವು 20 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 190 ರನ್ ಗಳಿಸಿ 48 ರನ್ಗಳಿಂದ ಸೋಲನ್ನು ಒಪ್ಪಿಕೊಂಡಿದ್ ನೋಡ್ರಿ. ಭಾರತದ ಬೌಲರ್ಗಳು ಅದ್ಭುತವಾದ ಪ್ರದರ್ಶನವನ್ನು ನೀಡಿದ್ರು ನೋಡ್ರಿ. ಎಸ್ ಹೌದ್ರಿ, ಹಿಂಗಾಗಿ ನ್ಯೂಜಿಲೆಂಡ್ ತಂಡವು ಗುರಿ ಮುಟ್ಟಲು ಸಾಧ್ಯವಾಗಿಲ್ಲ ನೋಡ್ರಿ. ಭಾರತದ ಪರವಾಗಿ ಬೌಲಿಂಗ್ ನಲ್ಲಿ ಮಿಂಚಿದ್ದು ಎಂದರೆ ವರುಣ್ ಚಕ್ರವರ್ತಿ ಮತ್ತು ಶಿವಮ್ ದುಬೆ ಅವರು ತಲಾ 2 ವಿಕೆಟ್ ಪಡೆದರು ನೋಡ್ರಿ. ಮತ್ತು ಹರ್ಷದೀಪ್ ಸಿಂಗ್, ಹಾರ್ದಿಕ್ ಪಾಂಡ್ಯ ಮತ್ತು ಅಕ್ಷರ್ ಪಟೇಲ್ ಈ ಮೂವರು ಬೌಲರ್ಗಳು ತಲಾ ಒಂದೊಂದು ವಿಕೆಟ್ ಪಡೆದರು ನೋಡ್ರಿ. ಹಿಂಗಾಗಿ ನ್ಯೂಜಿಲೆಂಡ್ ತಂಡ ಮೊದಲನೇ T20I ಪಂದ್ಯದಲ್ಲಿ ಸೋಲನ್ನು ಅನುಭವಿಸಿತ್ತು, ಅದು 48 ರನ್ಗಳಿಂದ. ಈ ಪಂದ್ಯದಲ್ಲಿ ಅತ್ಯದ್ಭುತವಾಗಿ ಬ್ಯಾಟಿಂಗ್ ಮಾಡಿದ ಅಭಿಷೇಕ್ ಶರ್ಮಾ ಅವರು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದರು ನೋಡ್ರಿ. ಎಸ್ ಹೌದ್ರಿ, ಹಿಂಗಾಗಿ ಭಾರತ ತಂಡವು ಏನ್ ಮಾಡ್ತಾರೆ 5 ಪಂದ್ಯಗಳ T20I ಸರಣಿಯಲ್ಲಿ 1-0 ಮುಖಾಂತರ ಮುನ್ನಡೆ ಪಡೆದುಕೊಂಡಿದ್ ನೋಡ್ರಿ. ಎರಡನೇ ಪಂದ್ಯವು ಜನವರಿ 23ರಂದು ರಾಯ್ಪುರ್ನಾಗ ನಡೀತದೆ ನೋಡ್ರಿ. ಹಂಗಂದ್ರೆ ಎರಡನೇ ಪಂದ್ಯದಲ್ಲಿ ಸಹ ಭಾರತ ಗೆದ್ದಿತದ ಏನಿಲ್ಲ ಎಂಬುದನ್ನು ನಾವು ಎರಡನೇ ಪಂದ್ಯದಾಗ ನೋಡೋಣ ನೋಡ್ರಿ. ಹಂಗಂದ್ರೆ ಈ ಪಂದ್ಯದಾಗ ಯಾವ ತಂಡ ಗೆದ್ದಿತದ ಎಂಬುದನ್ನು ನಾವೆಲ್ಲರೂ ಕಾದು ನೋಡಮ್ರಿ. ಇದು ಇವತ್ತಿನ ವಿಡಿಯೋದ ನೋಡ್ರಿ. ದಯವಿಟ್ಟು ನೀವೆಲ್ಲರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ನನ್ನ ಚಾನೆಲ್ಗೆ ಹೆಚ್ಚು ಸಪೋರ್ಟ್ ಮಾಡಿ ಎಂದು ಹೇಳ್ತಾ ನಾನು ಇವತ್ತಿನ ವಿಡಿಯೋವನ್ನು ಮುಗಿಸ್ತೀನಿ. ನಮಸ್ಕಾರ.